ನಿನ್ನೆ ದಿನ ಶಿರಟ್ಟಿ ನಗರದಲ್ಲಿ ಸುಮಾರು 1.5 ಗಂಟೆ ಸುಮಾರು ಒಂದು ಕ್ಷುಲ್ಲಕ ಕಾರಣಕ್ಕೆ ಏನು ಒಂದು ದುಡ್ಡು ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ನಿನ್ನೆ ಶಿರಟ್ಟಿಯಲ್ಲಿ ಒಂದು ಘಟನೆಯಾಗಿರುವಂಥದ್ದು. ಈ ಘಟನೆಯಲ್ಲಿ SDPI ಕಾರ್ಯಕರ್ತರು ಭಾಗವಹಿಸಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವಂಥದ್ದನ್ನು ನಾವು ಗಂಭೀರವಾಗಿ ಅದನ್ನು ಪರಿಗಣಿಸ್ತೀವಿ. ಏನೋ ಸಣ್ಣ ಕಾರಣಕ್ಕೆ ಅಲ್ಲಿ ಹೋಗಿರುವಂಥ ಹಿಂದೂ ಕಾರ್ಯಕರ್ತರು ಅದನ್ನು ಬಿಡಿಸ್ಲಿಕ್ಕೆ ಹೋದಾಗ ಅವ್ರ ಮೇಲೂ ಸಹಿತ ಸುಮಾರು 200-300 ಜನ ಮುಸ್ಲಿಂ ಬಾಂಧವರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿರುವಂಥ ಕಾರ್ಯಕರ್ತರು ಏನು ಕೇಸರಿ ಶಾಲಾ ಹಾಕ್ಕೊಂಡು ಹೋಗ್ಯಾರ ಅವರಿಗೂ ಸಹಿತ ಹೊಡೆದಿರುವಂಥ ಘಟನೆ ನಡೆದಿರುವಂಥದ್ದು. ಇದು ಈಗ ಒಂದು 5-6 ತಿಂಗಳಿಂದ ಈ SDPI ಕಾರ್ಯಕರ್ತರ ಘಟನೆಗಳು ಮೇಲಿಂದ ಮೇಲೆ ಆಗ್ತಾಯಿದೆ. ಹಿಂದೂ ಸಹಿತ ಆಗಸ್ಟ್ 15ರಂದು ಏನು ನಮ್ಮ ಕ್ರೀಡಾಂಗಣದಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ ಏನು ಸರ್ಕಾರಿ ಕಾರ್ಯಕ್ರಮ ನಡೆದಿತ್ತು, ಅವತ್ತು ಸಹಿತ ಅವರು ಬಂದು ಧ್ವಜವನ್ನು ಆರಿಸಿರುವಂಥ ಘಟನೆ ಹಿಂದೆ ನಡೆದಿದೆ. ತದನಂತರ ಅವರು SDPI ಧ್ವಜವನ್ನು ತದನಂತರ ಮೊನ್ನೆ ಒಂದು ತಿಂಗಳದ ಹಿಂದೆ ಏನು ಶಿರಟ್ಟಿಯ PSI ಆದಂಥ ದೇವೂರವರಿಗೆ ಅವರಿಗೂ ಸಹಿತ ಏನು ಹಲ್ಲೆ ಮಾಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಅವತ್ತಿನ ದಿನ ಅದನ್ನು ಡಿಪಾರ್ಟ್ಮೆಂಟ್ನವರು ಅದನ್ನು ಯಾವ ಥರ ಸರಿಪಡಿಸ್ಕೊಂಡ್ರು ಏನು ಮಾಡಿದರು ಅಂತ ಗೊತ್ತಾಗಲಿಲ್ಲ. ಆದರೆ ಅಲ್ಲೇ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಅದನ್ನು ಮಾಡಿರುವಂಥದ್ದು ಸಹಿತ ನಮ್ಮ ಗಮನಕ್ಕೆ ಬಂದಿರುವುದು. ಈಗ ನಿನ್ನೆ ದಿನ ಇಂಥ ಘಟನೆ ಆಗಿರುವಂಥದ್ದು ಇದು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಇದನ್ನು ಖಂಡನೆ ಮಾಡ್ತಾರೆ. ಏನು SDPI ಕಾರ್ಯಕರ್ತರು ಈಗ ಆಲ್ರೆಡಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು ತಾವು ಐಡೆಂಟಿಫೈ ಮಾಡಿದಿರಿ, ಆಲ್ರೆಡಿ ತಾವು ಹೇಳಿದಿರಿ ಅವ್ರು ಎಷ್ಟು ಜನ ಅದಾರ ಅವರನ್ನು ಒಳಗೆ ಹಾಕಬೇಕು ಮತ್ತು ಈ 3 ಘಟನೆಗೆ ಅವ್ರ ಕಾರಣ ಆಗಿರೋದ್ರಿಂದ ಅವರನ್ನು ಮೊದಲು ನೀವು ಗಡೀಪಾರು ಮಾಡಬೇಕು. ಇಲ್ಲ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇವತ್ತು ರಕ್ಷಣೆ ಇಲ್ಲ ಅಂದರೆ ಸಾಮಾನ್ಯ ಜನರ ರಕ್ಷಣೆನ ಯಾರು ಮಾಡೋರು? ಇದರ ಬಗ್ಗೆ ತಾವು ಗಂಭೀರವಾಗಿ ವಿಚಾರ ಮಾಡಿ ನಿರ್ಧಾರವನ್ನು ತಗೊಳ್ಳೇಬೇಕಾಗ್ತದೆ. ಇಲ್ಲ ಅಂದರೆ ಇವತ್ತು ಬೆಳಿಗ್ಗೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಅವ್ರಿಗೆ ಮನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇವತ್ತೇನು 1,2,000 ಜನ ಸೇರಿತ್ತು, ಮುಂದಿನ ದಿನಮಾನದಲ್ಲಿ 10,000ಕ್ಕೂ ಹೆಚ್ಚು ಜನ ನನ್ನ ಕ್ಷೇತ್ರದವರು ನನ್ನ ಒಂದು ನೇತೃತ್ವದಲ್ಲಿ ಆ ಒಂದು ಹೋರಾಟ ನಡೀತದೆ. ದಯವಿಟ್ಟು ಇದರ ಬಗ್ಗೆ ತಾವು ಜಿಲ್ಲಾ ವರಿಷ್ಠರು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಅವರನ್ನು ಗಡೀಪಾರು ಮಾಡಬೇಕು ಮತ್ತು ರೌಡಿ ಶೀಟ್ರ್ ಹಾಕಿ ಅವ್ರನ್ನ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳುವಂಥ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಈ ಮುಖಾಂತರ ತಮಗೆ ವಿನಂತಿಯನ್ನು ಮಾಡ್ಕೋತೀನಿ. ಈಗ ಆಲ್ರೆಡಿ ನಿನ್ನೆ ರಾತ್ರಿ ಮತ್ತು ಬೆಳಗ್ಗೆ SP ಅವ್ರ ಜೊತೆ ಮಾತಾಡಿದ್ದೀನಿ. ಒಂದಿಷ್ಟು ಜನ ಊರು ಬಿಟ್ಟಿದ್ದಾರೆ, ಅವ್ರು ನಮಗೆ ಸಿಕ್ಕಿಲ್ಲ ಅಂತಂದರು. ನಿನ್ನೆ ರಾತ್ರಿ 4 ಗಂಟೆಗೆ ಅವ್ರು ಯಾರ್ಯಾರಿದ್ದಾರೆ ಇವ್ರನ್ನೆಲ್ಲ 6ರಿಂದ 8 ಜನ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಯಾವ್ಯಾವ ಪ್ರಭಾರಿ ಅನ್ನೋದಕ್ಕಿಂತ ಇದರಲ್ಲಿ ಯಾವ ಪ್ರಭಾರಿ ಇದ್ದರೂ ಸಹಿತ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಈಗ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಆಲ್ರೆಡಿ FIR ಒಳಗೆ ಅವ್ರ ಹೆಸರಿದೆ. ಅವರೇ ಎಲ್ಲಿ ತಪ್ಪಿಸ್ಕೊಂಡು ಹೋದ್ರು ಅವ್ರು ಕರ್ಕೊಂಬಂದು ಅರೆಸ್ಟ್ ಮಾಡುವಂಥದ್ದನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಆದೇಶವನ್ನು ಮಾಡ್ತೀವಿ. ಆಲ್ರೆಡಿ ಅವ್ರ ಕೆಲಸವನ್ನು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದಾರೆ, ಹುಡುಕ್ತಾ ಇದ್ದಾರೆ. ನಾವೇನು ಅಂದಿದ್ದೀವಿ ಅಂದರೆ ಆ ವಿಡಿಯೋದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಅವ್ರನ್ನ ಅರೆಸ್ಟ್ ಮಾಡಬೇಕು, ಎಲ್ಲ ವ್ಯಕ್ತಿಗಳು. ಯಾಕೆಂದರೆ ಆ ವಿಡಿಯೋ ನೋಡಿದರೆ ಓಡಾಡ್ಕೊಂಡು ಹೋಗಿರುವಂಥದ್ದು, ಹೊಡೆಯಕ್ಕೆ ಹೋಗಿರುವಂಥದ್ದು. ಅದರಲ್ಲಿ ಒಬ್ಬರು ಯಾರೂ ನಿಂತಿಲ್ಲ, ಸುಮ್ಮನೆ ಮುಸ್ಲಿಮ್ರು ಎಲ್ಲರೂ ಕೂಡಿ ಹೊಡಿಬೇಕನ್ನೋದನ್ನೇ ಅಜೆಂಡಾ ಇಟ್ಕೊಂಡು ಅಲ್ಲಿ ಮಾಡಿರುವಂಥ ಘಟನೆ. ಹಾಗಾಗಿ ಯಾರ್ಯಾರದಾರ ಅವ್ರ ಹೆಸರನ್ನು ಪತ್ತೆ ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಒಳಗೆ ಹಾಕುವಂಥ ಕೆಲಸ ಮಾಡಬೇಕು.